Okay, so what actually is a scanning? Scanning is a key step to examine intelligently while gathering information about the target. Scanning ಅಂತಂದ್ರೆ ನಾವೇನ್ ಮಾಡ್ತೇವೆ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡೇವಿ ಅದನ್ನ ಚೆಕ್ ಮಾಡ್ತೇವೆ ವೆದರ್ it is correct or no, and the objective, what is the main intention behind scanning the gathered information. First one is you are going to have the port scanning. Port, what is port? What is port? Networking ಹೇಳಬೇಕಾದ್ರೆ ಹೇಳಿದ್ದೆ. What is port? Port number 80, 110, 23. You have certain ports. Port is an attachment point. ನಿಮ್ಮ ಸಿಸ್ಟಮ್ ಹಿಂದ್ಗಡೆಗೆ ಪೋರ್ಟ್ಸ್ ಅಂತ ಇರ್ತಾವೆ ರೈಟ್. ಅದೇ ರೀತಿಯಾಗಿ ನೆಟ್ವರ್ಕ್ ಒಳಗೂ ನಾವೇನ್ ಮಾಡ್ತೇವೆ ಪೋರ್ಟ್ಸ್ ನ ಯೂಸ್ ಮಾಡ್ತೇವೆ. ಇಟ್ ಈಸ್ the process, or you can call it as attachment point from where the actual communication takes place. ನೀವು HTTP hypertext transfer protocol ಯೂಸ್ ಮಾಡಿದ್ರೆ ಅದಕ್ಕೊಂದು ತಂದೆ ಆದಂತ port number ಅದ. if you use POP, that is post office protocol ಯೂಸ್ ಮಾಡಿದ್ರೆ ಅದಕ್ಕೊಂದು port number ಅದ. SMTP, there is another port number. FTP, you have another port number. So ಈ ರೀತಿ ಆದಂತ ಏನು built in protocols ಅದಾವು ಅದಕ್ಕೆ there are ready made port numbers. ಅದನ್ನ ಬಿಟ್ಟು ನೀವು ನಿಮ್ಮದೇ ಆದಂತ ಸ್ವಂತ ಅಪ್ಲಿಕೇಶನ್ ಅಥವಾ ಸ್ವಂತ ಪ್ರೋಟೋಕಾಲ್ಸ್ ಅನ್ನ ಡಿಫೈನ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ನೀವು ಹೊಸ ಪೋರ್ಟ್ ನಂಬರ್ ಅನ್ನ ಕೊಡಬೇಕಾಗ್ತೈತಿ. ಇಫ್ ಯು ಡೋಂಟ್ ರಿಮೆಂಬರ್ ದ ಕನ್ಸೆಪ್ಟ್ ಆಫ್ ಪೋರ್ಟ್ ದೆನ್ ರೆಫರ್ ದ 4th unit of your last semester syllabus. CN the 4th unit nodri. Port to process ID ante bardೈತಿ. Every port is having an unique identification number. That is when you are communicating the client server agli ಅಥವಾ end users ಇಬ್ಬರ ನಡುವೆ ಕಮ್ಯುನಿಕೇಶನ್ ಆಗ್ಲಿಕತ್ತಿತ್ತು ಅಂದ್ರೆ ನೀವು ಯಾವ ರೀತಿಯಾದಂತ ಅಪ್ಲಿಕೇಶನ್ ಥ್ರೂ ಕಮ್ಯುನಿಕೇಟ್ ಮಾಡ್ತೀರಿ ಅನ್ನೋದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ. ಯಾಕಂದ್ರೆ ಒಂದು ನೆಟ್ವರ್ಕ್ ಒಳಗ ಒಂದು ಸಿಸ್ಟಮ್, ಆ ಸಿಸ್ಟಮ್ ಒಳಗೆ ಎಕ್ಸಾಕ್ಟ್ಲಿ ಯಾವ ಪ್ರೊಸೆಸ್ ನ ನೀವು ಆಕ್ಟಿವೇಟ್ ಮಾಡ್ತೀರಿ ಅನ್ನೋದನ್ನ ಐಡೆಂಟಿಫೈ ಮಾಡೋ ಸಲುವಾಗಿ ನಾವೇನ್ ಮಾಡ್ತೇವೆ ಪೋರ್ಟ್ ನಂಬರ್ಸ್ ನ ಯೂಸ್ ಮಾಡ್ತೇವಿ. ದಟ್ ಪೋರ್ಟ್ ನಂಬರ್. So scanning was the one intention ಏನು, you are going to identify the ports. Port scanning ಮಾಡ್ತಾರೆ. What is being done here is port scanning. That means how many ports are currently being used. ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ಸ್ ಒಳಗ ನೀವು ಯಾವ್ದ್ರ ಮೇಲೆ ಅಟ್ಯಾಕ್ ಅನ್ನ ಪ್ಲಾನ್ ಮಾಡ್ಲಿಕ್ಕತ್ತೀರಿ ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ದಾಗ ಎಷ್ಟು ಓಪನ್ ಪೋರ್ಟ್ಸ್ ಅದಾವು, ಎಷ್ಟು ಕ್ಲೋಸ್ಡ್ ಪೋರ್ಟ್ಸ್ ಅದಾವು. ಅಟ್ಯಾಚ್ಮೆಂಟ್ ಡೇಟಾ ಒಳಗ್ ಬರ್ಲಿಕ್ಕೆ ಎಷ್ಟು ಕನೆಕ್ಷನ್ಸ್ ಓಪನ್ ಅದಾವು, ಎಷ್ಟು ಕ್ಲೋಸ್ ಅದಾವು ಅನ್ನೋದನ್ನ ಐಡೆಂಟಿಫೈ ಮಾಡೋದು. ಒನ್ ಥಿಂಗ್ ಈಸ್ ಸ್ಕ್ಯಾನಿಂಗ್ ದ ಪೋರ್ಟ್ಸ್. ಸೆಕೆಂಡ್ ಒನ್ ಈಸ್ ನೆಟ್ವರ್ಕ್ ಸ್ಕ್ಯಾನಿಂಗ್. ನೆಟ್ವರ್ಕ್ ಇನ್ ದ ಸೆನ್ಸ್ ಯು ಆರ್ ಗೋಯಿಂಗ್ ಟು ಚೆಕ್ ದ IP ಅಡ್ರೆಸಸ್. ಏನ್ ಮಾಡ್ತೀರಿ? IP ಅಡ್ರೆಸ್ ಅನ್ನ ಚೆಕ್ ಮಾಡ್ತೀರಿ. What is all this? It is a part of scanning. So what is the intention of scanning is first one ports na scan ಮಾಡೋದು, and the second one is network scanning. And third one is vulnerability scanning. So scanning idr salವಾಗಿ ಮಾಡ್ತೀವಿ. You are going to perform the scanning to identify the ports. Ports are nothing but attachment points or process IDs where which all processes are presently active, which ports you can use and which ports are already closed. Closed ಇರುವಂತವನ್ನ ನೀವೇನ್ ಮಾಡ್ಬೋದು, ನಿಮ್ದೇ ಆದಂತ ರೀತಿಯೊಳಗೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಹ್ಯಾಕಿಂಗಿಗೆ, ಕ್ರ್ಯಾಕಿಂಗಿಗೆ ಅಂತ ಹೇಳಿ ಅದರ ಸಲುವಾಗಿ ಏನ್ ಮಾಡ್ತಾರ, ಪೋರ್ಟ್ ಅನ್ನ ಸ್ಕ್ಯಾನ್ ಮಾಡ್ತಾರೆ. And then you are going to scan the network in the sense understanding the IP addresses. IP address ನ ಆ
ಆಮೇಲೆ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ದ ಇನ್ಫಾರ್ಮೇಶನ್ ರಿಲೇಟೆಡ್ ಟು IP ಅಡ್ರೆಸ್. ಯೂನಿಕ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ನೆಟ್ವರ್ಕ್ ನ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ. ನೀವು ಆ ಅಡ್ರೆಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಅದಕ್ಕೆ ಯಾವ ಅಥಾರಿಟೀಸ್ ಅದಾವು ಅಥವಾ ಯಾವ ರೀತಿಯಾದಂತ ಟೆಕ್ನಾಲಜಿ ಯೂಸ್ ಮಾಡ್ಲಿಕ್ಕತ್ತಾರ ಅಥವಾ ನಿಮ್ದು ನೆಟ್ವರ್ಕ್ ಟೋಪೋಲಜಿ ಹೆಂಗದ ಸಿಸ್ಟಮ್ಸ್ ಎಲ್ಲೆಲ್ಲಿ ಕನೆಕ್ಟೆಡ್ ಅದಾವು. ಸೊ ಈ ಎಲ್ಲ ಇನ್ಫಾರ್ಮೇಶನ್ಸ್ ಏನ್ ಮಾಡೋದು ಸ್ಕ್ಯಾನ್ ಮಾಡೋದು ಕರೆಕ್ಟ್ ಆಯ್ತೋ ಇಲ್ಲೋ ಎಲ್ಲ ಇನ್ಫಾರ್ಮೇಶನ್ ಈ ರೀತಿಯಾದಂತ ಇನ್ಫಾರ್ಮೇಶನ್ಸ್ ರಿಕನೆಸೆನ್ಸ್ ಸ್ಟೇಜ್ ನಾಗ ಗ್ಯಾದರ್ ಮಾಡ್ಯಾರೋ ಇಲ್ಲೋ ಅಂತ ಹೇಳಿ ತಿಳ್ಕೊಂತೀವಿ. And then vulnerability scanning. As I said, vulnerability is nothing but a weak point. It is a weak point. ಇದ್ರೊಳಗ ನಾವೇನ್ ಮಾಡ್ತೀವಿ ಈ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನದಲ್ಲ ನಾವಿಲ್ಲೆಲ್ಲ ಏನ್ ಮಾಡ್ಲಿಕ್ಕೀವಿ ಯು ಆರ್ ನಾಟ್ ಸ್ಕ್ಯಾನಿಂಗ್ ದ ಇನ್ಫಾರ್ಮೇಶನ್ ಗ್ಯಾದರ್ಡ್ ಇನ್ಫಾರ್ಮೇಶನ್ಸ್ ಅದಲ್ಲ ಅದು ಸಿಸ್ಟಮ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಚೆಕ್ ಮಾಡ್ಲಿಕ್ಕೀವಿ. ಪೋರ್ಟು IP ಅಡ್ರೆಸ್ ಇವೆಲ್ಲ ಎಲ್ಲಿ ಎಂಪ್ಲಾಯಿ ಅಥವಾ ಎಂಪ್ಲಾಯಿ ಹೆಸರು ಅವನ ಅಡ್ರೆಸ್ ಅವನ ಸ್ಕೇಲು ಅಥವಾ ಯಾವ್ದು ಮಾರ್ಕೆಟಿಂಗ್ ಸ್ಟ್ರಾಟಜೀಸು ಇದನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ನಾವು. ಸ್ಕ್ಯಾನಿಂಗ್ ಒಳಗಡೆಗೆ ನಾವೇನ್ ಮಾಡ್ಲಿಕ್ಕೀವಿ ಇಟ್ ಈಸ್ ರಿಲೇಟೆಡ್ ಟು ದ ಸಿಸ್ಟಮ್ಸ್ ದಟ್ ಆರ್ ಬೀಯಿಂಗ್ ಯೂಸ್ಡ್ ಆರ್ ದ ನೆಟ್ವರ್ಕ್ ದಟ್ ಈಸ್ ಬೀಯಿಂಗ್ ಯೂಸ್ಡ್ ಇನ್ ದ ಆರ್ಗನೈಸೇಷನ್. ಸೊ ವಲ್ನರಬಿಲಿಟಿ ಸ್ಕ್ಯಾನಿಂಗ್ ಒಳಗ ನಾವೇನ್ ಹುಡುಕ್ತೇವಿ ಈ ಪರ್ಟಿಕ್ಯುಲರ್ ಸಿಸ್ಟಮ್ ಒಳಗ ಯಾವ್ದಾದ್ರು ಒಂದು ಸಿಸ್ಟಮ್ ಅಥವಾ ನೆಟ್ವರ್ಕ್ ಒಳಗ ಯಾವ್ದಾದ್ರು ಒಂದು ಪಾರ್ಟ್ ಯಾವ್ದಾದ್ರು ವೀಕ್ ಅನ್ನುವಂಥದ್ದು ಏನು ಈಸ್ ದೇರ್ ಎನಿ ಲೂಪ್ಹೋಲ್ ವಿಚ್ ವಿಲ್ ಮೇಕ್ ಅಸ್ ಟು ಎಂಟರ್ ಇನ್ ಯಾವ್ದು ಆದ್ರೂ ನಮಗ್ ಒಳಗ ಬರ್ಲಿಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಜಾಗನ ಪ್ರೊವೈಡ್ ಮಾಡ್ತದೇನೋ ಅಂತ ಹೇಳಿ ಹುಡುಕಿ ತೆಗಿತೀವಿ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ವಲ್ನರಬಿಲಿಟಿ ಸ್ಕ್ಯಾನಿಂಗ್. ಯು ಆರ್ ಗೋಯಿಂಗ್ ಟು ಸ್ಕ್ಯಾನ್ ಅಂದ್ರೆ ನೋಡ್ತೇವೆ ತೆಗೆದು ಯಾವ್ದಾದ್ರು ಒಂದು ಪಾಯಿಂಟ್ ಸಿಗ್ತೈತೇನೋ ಅಂತದ್ದು ಅನ್ನೋದನ್ನ ಚೆಕ್ ಮಾಡ್ತೀವಿ. ಅಂಡ್ ಆಫ್ಟರ್ ಸ್ಕ್ಯಾನಿಂಗ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ದ scrutinizing in the sense examining and then listing out. We are going to list out the valid user accounts or groups. ಏನು ಮಾಡ್ತೀವಿ ವ್ಯಾಲಿಡ್ ಯೂಸರ್ ಬಹಳಷ್ಟು ಮಂದಿ ಯೂಸರ್ಸ್ ಇರ್ತಾರ. ಕೆಲವೊಂದಿಷ್ಟು ಮಂದಿ ನಿಮ್ಮ ಥರನ ಹ್ಯಾಕರ್ಸ್ ಇರ್ತಾರ. ಇನ್ನು ಕೆಲವೊಂದಿಷ್ಟು ಮಂದಿ ಏನಿರ್ತಾರ ಆಕ್ಚುಯಲ್ ಯೂಸರ್ಸ್ ಇರ್ತಾರೆ. ಒಂದಿಷ್ಟು ಮಂದಿ ನೀವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ಬಂದಿರಿ ಇಷ್ಟು ಮಂದಿ ಯೂಸರ್ಸ್ ಅದಾರ ಇಷ್ಟು ಮಂದಿ ಎಂಪ್ಲಾಯೀಸ್ ಅದಾರ ಇಷ್ಟು ಪೋರ್ಟ್ಸ್ ಅದಾವು ಅಥವಾ ಈ ರೀತಿಯಾದಂಥ ನೆಟ್ವರ್ಕ್ ಅದ ಈ ಎಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡ್ರಿ. ಬಟ್ ಅದರೊಳಗ ಯಾವ್ದನ್ನ ನೀವ್ ಯೂಸ್ ಮಾಡ್ತೀರಿ ಯಾವ್ದು ಲೀಗಲ್ ಅದ ಯಾವ್ದು ಇಲ್ಲೀಗಲ್ ಅದ ಇದನ್ನೆಲ್ಲಾನು ನಾವೇನ್ ಮಾಡ್ಲಿಕ್ಕತ್ತೀವಿ ಸಪ್ರೇಟ್ ಆಗಿ ಲಿಸ್ಟ್ ಮಾಡಿ ಇಡೋ ಕೆಲಸನ ಸ್ಕ್ರೂಟನೈಸಿಂಗ್ ದಾಗ ಮಾಡ್ತಾರೆ. ಸೊ ಫಸ್ಟ್ ಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಡೂ ಇಸ್ ದ ವ್ಯಾಲಿಡ್ ಯೂಸರ್ ಅಕೌಂಟ್ಸ್ ಆರ್ ಗ್ರೂಪ್ಸ್. ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ who are the valid users. ಸಿಂಗಲ್ ಯೂಸರ್ಸ್ ಇದ್ದಿದ್ದು ಅಥವಾ ಗ್ರೂಪ್ಸ್ ಇದ್ದು ಅಂತಂದ್ರೆ ಗ್ರೂಪ್ ಯೂಸರ್ಸ್ ಯಾರ್ಯಾರು ಅದಾರ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅದರದ್ದು ಒಂದು ಲಿಸ್ಟ್ ರೆಡಿ ಮಾಡ್ತೀವಿ. ಸೆಕೆಂಡ್ ಥಿಂಗ್ ಈಸ್ ನೆಟ್ವರ್ಕ್ ರಿಸೋರ್ಸಸ್ ಆರ್ ಶೇರ್ಡ್ ರಿಸೋರ್ಸಸ್. ಎಲ್ಲಾನು ಫಾರ್ ಎಕ್ಸಾಂಪಲ್ ಪ್ರಿಂಟರ್ಸ್ ಸ್ಕ್ಯಾನರ್ಸ್ ಅಥವಾ ಎಕ್ಸ್ಟರ್ನಲ್ ಮೆಮರಿ ಅಟ್ಯಾಚ್ಮೆಂಟ್ಸ್ ಡ್ರೈವ್ಸ್ ಇವೆಲ್ಲ ಏನಿರ್ತಾವಲ್ಲ ಸಿಂಗಲ್ ಆಗಿ ಎಲ್ಲಾ ಸಿಸ್ಟಮ್ಸಿಗೂ ಅಥವಾ ಎಲ್ಲಾ ಯೂಸರ್ಸಿಗೂ ಅಲೋಕೇಟ್ ಮಾಡಿರಂಗಿಲ್ಲ. ಇನ್ನು ಕೆಲವೊಂದಿಷ್ಟು CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಎಲ್ಲ ಸಿಸ್ಟಮ್ನಾಗೂ ಇರ್ತೈತಿ. there are certain resources which are given to each and every user or each and every system, and there are certain resources which are being shared among the users. So ಸಿಂಗಲ್ ಆಗಿ ಅಲೋಕೇಟ್ ಮಾಡಿರುವಂತ ರಿಸೋರ್ಸಸ್ ಯಾವ್ಯಾವ ಅದಾವು ಎಷ್ಟು ಅದಾವು ಅದರ ಜೊತೆಗೆ ಶೇರ್ಡ್ ರಿಸೋರ್ಸಸ್ ಯಾವ್ಯಾವ ಅದಾವು ಎಷ್ಟು ಅದಾವು ಅದ್ರ ಬಗ್ಗೆ ನಾವೇನ್ ಮಾಡ್ತೀವಿ ಲಿಸ್ಟ್ ಮಾಡ್ತೀವಿ. And next thing is OS and different applications that are running on the OS. ಯಾವ್ಯಾವ ಆಪರೇಟಿಂಗ್ ಸಿಸ್ಟಮ್ಸ್ ಅನ್ನ ಯೂಸ್ ಮಾಡ್ಲಿಕ್ಕತ್ತಾರ. ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ಅಟ್ಯಾಕ್ ಮಾಡ್ಲಿಕ್ಕೆ ಒಂದೇ ಪ್ರೊಸೀಜರ್ ನ ಯೂಸ್ ಮಾಡಂಗಿಲ್ಲ. ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಸ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅನ್ನ ಅಟ್ಯಾಕ್ ಮಾಡೋದು ಬೇರೆ ಬೇರೆ ರೀತಿ ಇರ್ತೈತಿ.
ಅದ್ರ ಸಲುವಾಗಿ ನಾವೇನ್ ಮಾಡ್ತೇವೆ ಸ್ಕ್ರೂಟನೈಸಿಂಗ್ ಒಳಗ ಯಾವ್ಯಾವ ಆಪರೇಟಿಂಗ್ ಸಿಸ್ಟಮ್ಸ್ ಯೂಸ್ ಮಾಡ್ಲಿಕ್ಕತ್ತಾರ ಆ ಆರ್ಗನೈಸೇಷನ್ಸ್ ಒಳಗ ಎಲ್ಲಾ ವಿಂಡೋಸ್ ಇರ್ಬೇಕಂತಿಲ್ಲ, ಎಲ್ಲಾ ಲಿನಿಕ್ಸ್. ಓಕೆ, ಸೊ ಆಪರೇಟಿಂಗ್ ಸಿಸ್ಟಮ್ಸ್ ಒಂದು ಆರ್ಗನೈಸೇಷನ್ ಅಂದ್ರೆ ಅದ್ರೊಳಗಿರುವಂತ ಎಲ್ಲಾ ಸಿಸ್ಟಮ್ಸ್ ಒಂದೇ ರೀತಿಯಾದಂತ OS ಅನ್ನ ಒಂದೇ ರೀತಿಯಾದಂತ ಪ್ಲಾಟ್ಫಾರ್ಮ್ ಅನ್ನ ಅಥವಾ ಐಡಿಯನ್ನು ಯೂಸ್ ಮಾಡಬೇಕು ಅಂತಿಲ್ಲ. ಅದಕ್ಕೆ ಎಷ್ಟು OS ಆಪರೇಟಿಂಗ್ ಸಿಸ್ಟಮ್ ಅನ್ನ ಆ ಆರ್ಗನೈಸೇಷನ್ ದಾಗ ಯೂಸ್ ಮಾಡ್ಲಿಕ್ಕತ್ತಾರ, ಅವು ಯಾವ್ಯಾವ ಅದಾವು ಅನ್ನೋದ್ರ ಬಗ್ಗೆ ಲಿಸ್ಟ್ ಮಾಡ್ತೀವಿ. ಆ ಲಿಸ್ಟ್ ಒಳಗನೆ ಹುಡುಕಿ ತೆಗೆದು ನಮ್ಗೆ ಯಾವ್ದು ಈಸಿ ಆಗುತ್ತೆ ಅಟ್ಯಾಕ್ ಮಾಡ್ಲಿಕ್ಕೆ, ಥ್ರೂ ದ್ಯಾಟ್ ಯು ಆರ್ ಗೋಯಿಂಗ್ ಟು ಲಾಂಚ್ ದ ಅಟ್ಯಾಕ್. ಮೊದಲಿಗೆ ಒಂದ್ ಕಡೆ ಹೋಗಿ ಕೂಡೋದ್ರ ಬಗ್ಗೆ ವಿಚಾರ ಮಾಡ್ತೀವಿ, ಆಮೇಲೆ ಅಲ್ಲಿಂದ ಅಲ್ಲೇ ಒಳಗಡೆಗೆ ನಾವೇನ್ ಮಾಡ್ತೀವಿ, ಒಂದ್ ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ ಗೆ ಟ್ರಾವೆಲ್ ಆಗ್ತೀವಿ. ಒಂದ್ ಯಾವ್ದ್ರ ವೀಕ್ ಪಾಯಿಂಟ್ ಸಿಕ್ಕು ನೀವು ಅಲ್ಲಿ ಎಂಟರ್ ಆದ್ರಿ ಅಂದ್ರೆ ಆಮೇಲೆ ವಿದಿನ್ ಆರ್ಗನೈಸೇಷನ್ ಟ್ರಾವೆಲ್ ಮಾಡೋದು ಅಥವಾ ವಿದಿನ್ ಆರ್ಗನೈಸೇಷನ್ ಬೇರೆ ಬೇರೆ ಸಿಸ್ಟಮ್ಸ್ ಇಂದ ಆಕ್ಸೆಸಿಂಗ್ ಮಾಡೋದು ಏನಾಗುತ್ತೆ, ಈಸಿ ಆಗುತ್ತೆ. ಫಾರ್ ದ್ಯಾಟ್ ರೀಸನ್ will list out the different operating systems that are being used in the organization. ಏನೇನ್ ಮಾಡಿದ್ವಿ ನಾವೀಗ, ಮೊದಲಿಗೆ ಅಲ್ಲಿರುವಂತ ಆರ್ಗನೈಸೇಷನ್ ಯಾವುದನ್ನ ನಾವು ನಮ್ಮ ಎನಿಮಿ ಅಥವಾ ಯಾವುದ್ರ ಮೇಲೆ ಅಟ್ಯಾಕ್ ಅನ್ನ ಲಾಂಚ್ ಮಾಡ್ಬೇಕಂತಿರ್ತೀವಿ ಆ ಆರ್ಗನೈಸೇಷನ್ಸ್ ಬಗ್ಗೆ, ಅದರ ಎಂಪ್ಲಾಯೀಸ್, ಅದರ ಎಕನಾಮಿಕಲ್ ಸ್ಟೇಟಸ್, ಅದರ ಬಗ್ಗೆ ಮಾರ್ಕೆಟಿಂಗು ಎಲ್ಲಾನು ಇನ್ಫಾರ್ಮೇಶನ್ಸ್ ಅನ್ನ ಗ್ಯಾದರ್ ಮಾಡಿದ್ವಿ. ಆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ಮೇಲೆ ಅದು ಕರೆಕ್ಟ್ ಆಯ್ತೋ ಇಲ್ವೋ ಅನ್ನೋದನ್ನು ಕೂಡ ಏನ್ ಮಾಡಿದ್ವಿ, ಆಕ್ಟಿವ್ ಅಟ್ಯಾಕ್ ಯೂಸ್ ಮಾಡಿ ಚೆಕ್ ಮಾಡಿದ್ವಿ. ಅಂಡ್ ದೆನ್ ವಿ ಡಿಡ್ ದ ಸ್ಕ್ಯಾನಿಂಗ್ ಇನ್ ದ ಸೆನ್ಸ್ ಯು ರೀಎಕ್ಸಾಮಿನ್ಡ್ ಇಟ್, ವ್ಯಾಲಿಡ್ ಅದನೋ ಇಲ್ವೋ ಅನ್ನೋದನ್ನು ಕೂಡ ಚೆಕ್ ಮಾಡಿದ್ವಿ. ಅದನ್ನ ಚೆಕ್ ಮಾಡಿ ಆದ್ಮೇಲೆ ನನಗೆ ಏನ್ ಬೇಕು ಅದನ್ನ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡು ಬಾಡಾಗಿದ್ದನ್ನ ತೆಗೆದು ಹಾಕಿದ್ವಿ. ಅಂಡ್ ದ ಲಾಸ್ಟ್ ಸ್ಟೆಪ್ ಈಸ್ launching the attack. The third stage is launch the attack. ಎಲ್ಲ ಇನ್ಫಾರ್ಮೇಶನ್ ಸಿಕ್ಕ ಮೇಲೆ ಏನ್ ಮಾಡ್ತೇವಿ, ಅಟ್ಯಾಕ್ ಗೆ ಹೋಗ್ತೇವಿ. And how the attack is carried out, as you are going to carry all these stages in the steps, in the same way even the attack is also being carried out in the steps. What are those steps? These are the different steps in which the attack is launched. First one is crack the password. ನಿಮಗೆಲ್ಲ ಗೊತ್ತಾಗಿತ್ತು ಏನು ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾರ ಅಂತ ಗೊತ್ತಾಯ್ತು, ಯಾವ್ಯಾವ ಕೋಡ್ಸ್ ನ ಯೂಸ್ ಮಾಡ್ತಾರ ಅಂತ ಗೊತ್ತಾಯ್ತು. ಆ ಬೇಸಿಸ್ ಮೇಲೆ ಯಾವ ಪರ್ಟಿಕ್ಯುಲರ್ ಕೋಡ್ ಅಥವಾ ಯಾವ ಪರ್ಟಿಕ್ಯುಲರ್ ಸಿಸ್ಟಮ್ ಗೆ ನೀವು ಅಟ್ಯಾಕ್ ಮಾಡ್ತೀರಿ ಅನ್ನೋದನ್ನ ಮೊದಲಿಗೆನೆ ಡಿಸೈಡ್ ಮಾಡ್ಕೊಂಡಿರಿ. ಯಾವ ಸಿಸ್ಟಮ್ ಅನ್ನ ನೀವು ಅಟ್ಯಾಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಆ ಪರ್ಟಿಕ್ಯುಲರ್ ಸಿಸ್ಟಮ್ ಅದ ಪಾಸ್ವರ್ಡ್ ಅನ್ನ ಕ್ರ್ಯಾಕ್ ಮಾಡೋದು. ದಟ್ ಈಸ್ ಟ್ರೈನ್ either using softwares or by your own intelligence, guesswork ಮೇಲೆ ಆದ್ರೂ ಏನ್ ಮಾಡೋದು, ಪಾಸ್ವರ್ಡ್ ಅನ್ನ ಕ್ರ್ಯಾಕ್ ಮಾಡೋದು, ಆ ಪಾಸ್ವರ್ಡ್ ಅನ್ನ ತಿಳ್ಕೊಳ್ಳೋದು. and then you will enter
ಒಂದ್ಸಲ ನಿಮಗೆ ಪಾಸ್ವರ್ಡ್ ಸಿಕ್ತು ಅಂತಂದ್ರೆ ಅದರ ಅರ್ಥ ಏನು, ಯು ಆರ್ ಗೋಯಿಂಗ್ ಟು ಹ್ಯಾವ್ ಅನ್ ಎಂಟ್ರಿ ಇನ್ ಟು ದಟ್ ಪರ್ಟಿಕ್ಯುಲರ್ ಸಿಸ್ಟಮ್. ಆ ಸಿಸ್ಟಮ್ ಒಳಗಿರುವಂತಹ ಡೇಟಾ ನಿಮ್ಗೆ ಏನಾಗುತ್ತೆ, ಆಕ್ಸೆಸ್ ಗೆ ಸಿಗ್ತದೆ. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಎಕ್ಸ್ಪ್ಲಾಯ್ಟ್ ದ ಪ್ರಿವಿಲೇಜಸ್. ಪ್ರಿವಿಲೇಜಸ್ ಅಥವಾ ಪರ್ಮಿಷನ್ಸ್ ಅಂತ ಕರಿತೀವಿ. ಒಂದಿಷ್ಟು ಟ್ರೀಟ್ಮೆಂಟ್ಸ್ ಸ್ಪೆಷಲ್ ಇರ್ತಾವೆ, ಎಲ್ಲರಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಇರಂಗಿಲ್ಲ. ಸಮ್ ವಿಲ್ ಬಿ ಹ್ಯಾವಿಂಗ್ ಸಮ್ ಸ್ಪೆಷಲ್ ಟ್ರೀಟ್ಮೆಂಟ್. ಸೊ ಆ ರೀತಿಯಾದಂತ ಏನಾದ್ರೂ ಸ್ಪೆಷಾಲಿಟಿ ಇತ್ತು ಅಂತಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಡಿಸ್ಟ್ರಾಯ್ ಮಾಡ್ತೀವಿ. ಪ್ರಿವಿಲೇಜಸ್ ಅನ್ನ, ಸ್ಪೆಷಲ್ ಪರ್ಮಿಷನ್ಸ್ ಇದ್ದು, ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಇದ್ದು ಅಂತಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಫಸ್ಟಿಗೆ ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ. ಆರ್ ಗೋಯಿಂಗ್ ಟು ಡಿಸ್ಟ್ರಕ್ಟ್ ದ್ಯಾಟ್ ಥಿಂಗ್ ಅಂಡ್ ದೆನ್ ಎಕ್ಸಿಕ್ಯೂಟ್ ದ ಮೆಲಿಷಿಯಸ್ ಕಮಾಂಡ್. ಮೆಲಿಷಿಯಸ್, ಕರಪ್ಟ್. ಮೆಲಿಷಿಯಸ್ ಅಂತಂದ್ರೆ ಎರೇನಿಯಸ್, ಯಾವ್ದು ಎರರ್ಸ್ ನ ಇದನ್ ಮಾಡ್ತೈತಿ ಅಥವಾ ವರ್ಕಿಂಗ್ ಅನ್ನ ಸ್ಟಾಪ್ ಮಾಡ್ತೈತಿ, ಆ ರೀತಿಯಾದಂತ ಕಮಾಂಡ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದ ಕಮಾಂಡ್ which is going to disrupt the contents of the computer into which you have entered. ಅಲ್ಲಿಂದ ಇನ್ಫಾರ್ಮೇಶನ್ ಅನ್ನ ಆಕ್ಸೆಸ್ ಮಾಡೋ ಸಲುವಾಗಿರ್ಬೋದು, ಅಲ್ಲಿದ್ದನ್ನ ಮಾಡಿಫೈ ಮಾಡೋ ಕೆಲಸ ಮಾಡಕ್ಕಾದ್ರೂ ಆಗ್ಲಿ. ಮೆಲಿಷಿಯಸ್ ಕೋಡ್ ವಿಚ್ ಈಸ್ ವೆರಿ ರಾಂಗ್ ಇಂಟೆನ್ಷನಲ್, ಯಾವ್ದು ನಿಮಗ ಬೇಡಾಗಿದ್ದ ಕೆಲಸನ ಮಾಡುವಂತ ಕೋಡ್ಸ್ ಅನ್ನ ನಾವೇನ್ ಮಾಡ್ತೀವಿ, ಅಲ್ಲಿ ಎಂಟರ್ ಮಾಡ್ತೀವಿ. ಇಟ್ ಮೇ ಬಿ ಅ ಸಿಂಗಲ್ ಕಮಾಂಡ್ ಆರ್ ಇಟ್ ಮೇ ಬಿ ಅ ಗ್ರೂಪ್ ಆಫ್ ಕಮಾಂಡ್ಸ್ ಆರ್ ಯು ಮೇ ರನ್ ಇವನ್ an entire application, right? malicious ಅಂತ ಕರೀತಾರೆ, which is having a bad intentions. ಆ ರೀತಿಯಾದಂತ ಕಮಾಂಡ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಿ. and then hide the files. ಇನ್ನು ಕೆಲವೊಂದಿಷ್ಟು ಫೈಲ್ಸ್ ಅನ್ನ ನಿಮಗೆ ಮಾಡಿಫೈ ಮಾಡಬೇಕಾಗಿಲ್ಲ, ಆದ್ರೆ ಆ ಯೂಸರ್ ಗೆ ಸಿಗ್ಲಾರ್ದ ರೀತಿಯಾಗಿ. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಕ್ರಿಯೇಟೆಡ್ ಯುವರ್ ಓನ್ ಫೈಲ್ which is having some virus in it. ಅದು ಕೆಲಸ ಏನು, ಮತ್ಕೊಳ್ಳಿ ಆ ಸಿಸ್ಟಮ್ ಅನ್ನ ಯೂಸ್ ಮಾಡುವಂತವ ಏನೇನ್ ಹೊಸ ಹೊಸ ಡೇಟಾನ ಕ್ರಿಯೇಟ್ ಮಾಡ್ತಾನ ಅದನ್ನೆಲ್ಲಾನು ನನಗೆ ಕೊಟ್ಟು ಕಳಿಸೋ ಸಲುವಾಗಿ ಅಂತ ಹೇಳಿ ನೀವೇನ್ ಮಾಡಿರಿ, ಒಂದು ಫೈಲ್, ಆ ಫೈಲ್ ಒಳಗೆ ಒಂದಿಷ್ಟು ವೈರಸ್ ಅನ್ನ ಹಾಕಿರಿ. ಆ ಫೈಲ್ ಅನ್ನ ನೀವು ಯಾವ ಸಿಸ್ಟಮ್ ಕ್ರ್ಯಾಕ್ ಮಾಡಿರಿ ಅಲ್ಲಿ ಸ್ಟೋರ್ ಮಾಡಿದ್ರಿ ಅಂದ್ರೆ ಅದು ಎಲ್ಲರಿಗೂ ಕಾಣಿಸ್ಬಾರ್ದ, ಅದ್ರ ಸಲುವಾಗಿ ಏನ್ ಮಾಡ್ತೀರಿ, ಆ ಫೈಲ್ ಅನ್ನ ಹೈಡ್ ಮಾಡಿರ್ತೀರಿ. ಸೊ ದ್ಯಾಟ್ ವೆನ್ ಎವರ್ ಯು ಗೋ ದೇರ್ ನೆಕ್ಸ್ಟ್ ಟೈಮ್, ಪಾಸ್ವರ್ಡ್ ಹೆಂಗಿದ್ರು ಗೊತ್ತಾಗೈತಿ, ನೆಕ್ಸ್ಟ್ ಟೈಮ್ ಮತ್ತ ಅದನ್ನ ಆಕ್ಸೆಸ್ ಮಾಡಿದಾಗ ಅದನ್ನ ಅಲ್ಲಿಂದ ಇನ್ನೊಂದು ಸಿಸ್ಟಮ್ಗೆ, ಅಲ್ಲಿಂದ ಮತ್ತೊಂದು ಸಿಸ್ಟಮ್ಗೆ ನೀವೇನ್ ಮಾಡ್ತೀರಿ, ಟ್ರಾನ್ಸ್ಫರ್ ಮಾಡ್ಕೊಂತ ಹೋಗ್ತೀರಿ, ರೈಟ್? ಸೊ ಆ ರೀತಿಯಾದಂತ ಏನಾದ್ರೂ ನಿಮ್ಮ ಡೇಟಾನ ಆ ಸಿಸ್ಟಮ್ ಒಳಗ ಬಿಟ್ಟು ಬರ್ತಿದ್ರಿ ಅಂದ್ರ ಅಂತ ಫೈಲ್ಸ್ ಅನ್ನ ಏನ್ ಮಾಡಿ ಬರ್ತಾರ, ಹೈಡ್ ಮಾಡಿ ಬರ್ತಾರ. ದೇ ಆರ್ ಗೋಯಿಂಗ್ ಟು ಹೈಡ್ ಸಚ್ ಟೈಪ್ ಆಫ್ ಫೈಲ್ಸ್ ಅಂಡ್ ದೆನ್ ಕವರ್ ದ ಟ್ರ್ಯಾಕ್. ಕವರ್ ದ ಟ್ರ್ಯಾಕ್ ಇನ್ ದ ಸೆನ್ಸ್ ನೀವು ಹೋಗಿದ್ರಿ, ಈ ರೀತಿ ಕೆಲಸ ಮಾಡಿ ಬಂದಿರಿ ಅನ್ನೋದು ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಲಾರ್ದಂಗ ನೀವೇನ್ ಲಾಗಿನ್ ಆಗಿದ್ರಿ, ನಂಬರ್ ಆಫ್ ಲಾಗರ್ಸ್ ಕೌಂಟ್ ಇಟ್ಟಿದ್ರು ಅಥವಾ ಟೈಮಿಂಗ್ಸ್ ನ ಯೂಸ್ ಮಾಡಿ ಸೆಟ್ ಮಾಡಿದ್ರು ಅಂತಂದ್ರ ಅದನ್ನ ಎಲ್ಲಾನು ಏನ್ ಮಾಡ್ತಾರೆ, ಡಿಸ್ಕವರ್. ಈಗ ಏನ್ರ ತಿಂದು ಬಾಯಿ ಒರೆಸ್ಕೊಳ್ಳೋದು, ಅಂದ್ರೆ ತಿಂದೇವಿ ಅನ್ನೋದು ಕೂಡ ಗೊತ್ತಾಗ್ಲಾರ್ದ ಕೆಲಸ ಮಾಡ್ತಿಲ್ಲ. ಅದೇ ರೀತಿ ಕವರಿಂಗ್ ದ ಟ್ರ್ಯಾಕ್. ಯು ಆರ್ ಗೋಯಿಂಗ್ ಟು ಕವರ್ ಎವ್ರಿಥಿಂಗ್. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಲೀವ್ ಎನಿ ಫುಟ್ ಪ್ರಿಂಟ್ಸ್ ಓವರ್ ದೇರ್. ಯಾರೋ ಬಂದಿದ್ರು, ಅನ್ಅಥರೈಸ್ ಯೂಸರ್ಸ್ ಆಕ್ಸೆಸ್ ಮಾಡ್ಯಾರ ಅಥವಾ ಫೈಲ್ಸ್ ಅನ್ನ ನನ್ನ ಸಿಸ್ಟಮ್ ಒಳಗೆ ಸ್ಟೋರ್ ಮಾಡಿ ಬಂದಾರ ಅನ್ನೋದು ಕೂಡ ಗೊತ್ತಾಗ್ಲಾರ್ದ ರೀತಿ ಎಲ್ಲಾನು ಕವರ್ ಮಾಡಿ ಬರೋದು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಕವರಿಂಗ್ ದ ಟ್ರ್ಯಾಕ್. ಸೊ ಇನ್ ದಿಸ್ ವೇ ದ ಅಟ್ಯಾಕ್ ವಿಲ್ ಬಿ ಲಾಂಚ್. Anil Gugia, what is the time? ಕೈಯಾಗ ಮನ್ಯಾಗ ಎಲ್ರ ಓದ್ತಿದ್ದು ಅಂದ್ರೆ ನೋಡಿ ಟೈಮ್ ಹೇಳಪ್ಪ ಅನಿಲ್. ಇದನ್ನೇ ಮಾಡ್ತಾನ. So these are the phases which the criminals are going to use for attacking purpose. ನೀವೇನ್ ಈಗ ಇದನ್ನ ಸ್ಟಡಿ ಮಾಡಿರ್ಲ, ಈ ಎಲ್ಲಾ ಸ್ಟೆಪ್ಸ್ ಇನ್ ಡಿಟೇಲ್ ಮತ್ತೆ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ನಾಗ ಬರ್ತಾವು, ಅಲ್ಲಿ ಮತ್ತಿಷ್ಟು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. This completes how the criminals are planning. And next you have is social engineering. What is social engineering?
social engineering is a technique to influence. Idena social engineering, it is one of the technique where you are trying to influence the other person. You are trying to influence the other person, and what is the motive behind influencing is you try to receive him, you try to deceive him. ಬೇರೆದವ್ರನ್ನ ಇನ್ಫ್ಲೂಯೆನ್ಸ್ ಮಾಡೋದು ಗುಡ್ ವೇ ಒಳಗಲ್ಲ, ಬ್ಯಾಡ್ ವೇ ಒಳಗೆ. ಯಾಕಂದ್ರೆ ನನ್ನ ಇಂಟೆನ್ಷನ್ ಏನದ, ಅವನಿಂದ ನನಗೆ ಬೇಕಾಗಿದ್ದ ಇನ್ಫಾರ್ಮೇಶನ್ ಅನ್ನ ತಕೋಬೇಕು. ಚಂದಂಗೆ ಮಾತಾಡಿ ಭಾರಿ ಕ್ಲೋಸ್ ಅದೇವಿ, ಅಥವಾ ನಿಮ್ಮ ಉಪಯೋಗಕ್ಕೆ ಬರುವಂತದ್ದು ಏನೋ ಒಂದನ್ನ ಹೇಳಲಿಕ್ಕತ್ತೇವಿ, ಅಡ್ವೈಸ್ ಮಾಡ್ಲಿಕ್ಕತ್ತೇವಿ ಅನ್ನೋ ರೀತಿ ಮಾತಾಡಿ ಅವನ ಕಡೆಯಿಂದ ನನಗ್ ಬೇಕಾಗಿದ್ದ ಇನ್ಫಾರ್ಮೇಶನ್ ಅನ್ನ ಏನು ಗ್ಯಾದರ್ ಮಾಡ್ತೇವಲ್ಲ, ಆ ಟೆಕ್ನಿಕ್ಗೆ ಏನಂತ ಕರೀತಾರ, ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರೀತಾರೆ. It is a technique of deceiving the other person, but ನೀವು ಚೀಟ್ ಮಾಡ್ಲಿಕ್ಕೆ ಯಾವುದೇ ಟೆಕ್ನಾಲಜಿನ ಯೂಸ್ ಮಾಡಂಗಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಯು ವಿಲ್ ಟ್ರೈ ಟು ಇನ್ಫ್ಲೂಯೆನ್ಸ್ ದಮ್. ಫೋರ್ಸ್ ಮಾಡಂಗಿಲ್ಲ ಅವರಿಗೆ, ಕೊಡೋದೋ ಬಡದೋ ಅಲ್ಲ, ಚಂದಂಗೆ ಮಾತಾಡಿ ನಿಮ್ಮ ಹತ್ರ ಇರುವಂತ ಒಂದು ಆರ್ಟ್ ಏನದಲ್ಲ, ಒಂದು ಸ್ಕಿಲ್ ಏನದಲ್ಲ, ಅದನ್ನ ತೋರಿಸಿ ಅವ್ರ ಕಡೆಯಿಂದ ನಿಮಗೆ ಬೇಕಾಗಿದ್ದ ಇನ್ಫಾರ್ಮೇಶನ್ಸ್ ನ ಗ್ಯಾದರ್ ಮಾಡ್ತೀವಿ. ಆ ಟೆಕ್ನಿಕ್ಗೆ ಏನಂತ ಕರೀತಾರೆ, ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಐ ಜಸ್ಟ್ ರೀಡ್ ಔಟ್. Social engineering involves gaining sensitive information or unauthorized access privileges by building inappropriate trust relationship with insiders. ಯಾವುದಕ್ಕ ನಮಗೆ ಅಥಾರಿಟಿ ಇಲ್ಲ ಅಥವಾ ಯಾವ ಇನ್ಫಾರ್ಮೇಶನ್ ಭಾರಿ ಸೆನ್ಸಿಟಿವ್ ಅದ, ಆ ರೀತಿ ಆದಂತ ಇನ್ಫಾರ್ಮೇಶನ್ ಅಥವಾ ಆಕ್ಸೆಸಿಂಗ್ ಅಥಾರಿಟೀಸ್ ನ ಗೇನ್ ಮಾಡೋದು. ಅದು ಹೆಂಗ್ ಗೇನ್ ಮಾಡ್ತೇವೆ ನಾವು, ಟ್ರಸ್ಟ್ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಿಕೊಂಡು. ದಟ್ ರಿಲೇಶನ್ಶಿಪ್ ಈಸ್ ನಾಟ್ ಅಪ್ರೋಪ್ರಿಯೇಟ್. ನಾವು ನಮ್ಮ ಸ್ವಲ್ಪ ಅದನ್ನ ಒಳ್ಳೆ ಇಂಟೆನ್ಷನ್ಸ್ ದಿಂದ ಮಾಡ್ಲಿಕ್ಕತ್ತಿಲ್ಲ. ವಿತ್ ಅ ಬ್ಯಾಡ್ ಇಂಟೆನ್ಷನ್ ಯು ಆರ್ ಗೋಯಿಂಗ್ ಟು ಬಿಲ್ಡ್ ದ ರಿಲೇಶನ್ಶಿಪ್. ಚಲೋ ನಂಗೆ ಮಾತಾಡಿ ಫ್ರೆಂಡ್ಶಿಪ್ ಅನ್ನು ಅಥವಾ ಎಂಪ್ಲಾಯಿ ರಿಲೇಶನ್ಶಿಪ್ ಅನ್ನು ಬಿಲ್ಡ್ ಮಾಡಿಕೊಂಡು ಅವ್ರ ಕಡೆಯಿಂದ ನಮಗ್ ಬೇಕಾಗಿದ್ದ ಸೀಕ್ರೆಟ್ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಅಥವಾ ಪಾಸ್ವರ್ಡ್ಸ್ ಅನ್ನ, ಲೈಕ್ ನಿಮ್ಗೆ ಅನ್ಅಥರೈಸ್ಡ್ ಆಕ್ಸೆಸಿಂಗಿಗೆ ಅಂತಂದ್ರೆ ಏನ್ ಬೇಕು, ಪಾಸ್ವರ್ಡ್ಸ್ ಬೇಕು. ಸೊ ಆ ರೀತಿಯಾದಂತ ಪಾಸ್ವರ್ಡ್ಸ್ ಅನ್ನ ಏನ್ ಮಾಡ್ಕೊತೀವಿ ನಾವು, ಅವರಿಂದ ತಿಳ್ಕೊಂತೀವಿ. ಅದನ್ನ ಏನಂತ ಕರೀತಾರ, ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಅಂಡ್ ಸೋಷಿಯಲ್ ಇಂಜಿನಿಯರ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಇನ್ ಟೂ ವೇ. ಒನ್ ಈಸ್ using computers and another one is human based. ನಾನು ಈಗೇನ್ ಹೇಳಿದ ಮಾತಾಡಿ ಮಾಡಿ ಅಂತ ಹೇಳಿ, ಇದನ್ನ ಹ್ಯೂಮನ್ ಬೇಸ್ಡ್ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಇಲ್ಲ ಅಂತಂದ್ರೆ ನೀವು ಕಂಪ್ಯೂಟರ್ಸ್ ಅನ್ನ ಯೂಸ್ ಮಾಡಿ ಕೂಡ ಪರ್ಸನಲ್ ಇನ್ಫಾರ್ಮೇಶನ್ಸ್ ಅನ್ನ ಅಥವಾ ಅನ್ಅಥರೈಸ್ಡ್ ಆಕ್ಸೆಸಿಂಗ್ ಅನ್ನ ಗೇನ್ ಮಾಡಬಹುದು. ಅದನ್ನ ಎರಡೂದನ್ನು ಯಾವ ರೀತಿ ಮಾಡ್ತೇವಿ ಅನ್ನೋದನ್ನ ಕೊಟ್ಟಾರ. ಅದಕ್ಕಿಂತ ಮುಂಚೆ ಸೋಷಿಯಲ್ ಇಂಜಿನಿಯರಿಂಗ್ ಒಂದು ಎಕ್ಸಾಂಪಲ್ ಕೊಟ್ಟಾರ. ಇಫ್ ಯು ಹ್ಯಾವ್ ಟೆಕ್ಸ್ಟ್ ಬುಕ್ ಓಪನ್ ಪೇಜ್ ನಂಬರ್ 62, there in the box they have given an example. I'll just read it out. ಇಬ್ಬರ ನಡುವಿನ ಕನ್ವರ್ಸೇಷನ್ ಅದ, ಅಂದ್ರೆ ಯಾವ ರೀತಿಯಾಗಿ ಸ್ವೀಟ್ ಆಗಿ ಮಾತಾಡಿ ನಿಮ್ ಕಡೆಯಿಂದ ನಿಮ್ದೇ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ಕೊಂತಾರ ಅನ್ನೋದಕ್ಕ ಒಂದು ಕನ್ವರ್ಸೇಷನ್ ಎಕ್ಸಾಂಪಲ್ ಕೊಟ್ಟಿದಾರ ಅವ್ರ. ಮಿಸ್ಟರ್ ಜೋಶಿ ಫೋನ್ ಮಾಡಿ, ಇಟ್ ಈಸ್ ಅ ಟೆಲಿಫೋನ್ ಕನ್ವರ್ಸೇಷನ್. ಮಿಸ್ಟರ್ ಜೋಶಿ ಎತ್ತನ್ ಫೋನು, ಹಲೋ. ಕಾಲರ್ ಯಾರು ಫೋನ್ ಮಾಡಿದ್ರಲ್ಲ ಅವ, ಹಲೋ ಮಿಸ್ಟರ್ ಜೋಶಿ, this is Geeta Thomas from tech support. Due to some disk space constraints on the file server, we will be moving few users home directories to another disk. This activity will be performed tonight at 8 p.m. Your account will be part of this move and will be unavailable temporarily. Call made ಗೀತಾ ಥಾಮಸ್ ಅನ್ನುವಂತ ಒಬ್ಬ ಹೆಲ್ಪ್ ಡೆಸ್ಕ್, ನಾವು ಹೆಲ್ಪ್ ಡೆಸ್ಕ್ ಇಂದ ಕಾಲ್ ಮಾಡ್ಲಿಕ್ಕತ್ತೀವಿ ಅಂತ ಹೇಳ್ತಾಳ. ಏನ್ ಹೇಳ್ತಾಳಕ್ಕಿ ಅಂತಂದ್ರೆ, ಡ್ಯೂ ಟು ಡಿಸ್ಕ್ ಸ್ಟೋರೇಜ್ ಇನ್ಎಫಿಷಿಯನ್ಸಿ ಸಲುವಾಗಿ ನಾವು ಕೆಲವೊಂದಿಷ್ಟು ಯೂಸರ್ ಅಕೌಂಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತೀವಿ. ಅದ್ರೊಳಗೆ ನಿಮ್ದು ಒಂದೈತಿ. ಇವತ್ತು ರಾತ್ರಿ 8 ಗಂಟೆಗೆ ಆ ಯಾವುದೇ ನಿಮ್ಮ ಅಕೌಂಟ್ ಯಾವುದೇ ರೀತಿಯಾದಂತ ಆಕ್ಸೆಸ್ಗೆ ಅವೈಲೇಬಲ್ ಇರಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಿಸ್ಟರ್ ಜೋಶಿ, ಓ ಓಕೆ, ಐ ವಿಲ್ ಬಿ ಅಟ್ ಮೈ ಹೋಮ್ ಬೈ ದೆನ್ ಎನಿವೇ. ಅಷ್ಟೊತ್ತಿಗೆ ನಾ ಹೆಂಗಿದ್ರು ನಮ್ಮ ಮನ್ಯಾಗ ಇರ್ತೀನಿ, ನಾನೇನು ಅಕೌಂಟ್ ಅನ್ನ ಆಕ್ಸೆಸ್ ಮಾಡಂಗಿಲ್ಲ, ನೀವು ಆರಾಮಾಗೆ ಟ್ರಾನ್ಸ್ಫರ್ ಮಾಡ್ಬೋದು, ಒಂದು ಡಿಸ್ಕ್ ಇಂದ ಇನ್ನೊಂದು ಡಿಸ್ಕಿಗೆ ಮೂವ್ ಮಾಡ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಕಾಲರ್, ಗ್ರೇಟ್, ಪ್ಲೀಸ್ ಎನ್ಶ್ಯೂರ್ ಟು ಲಾಗ್ ಆಫ್ ಬಿಫೋರ್ ಯು ಲೀವ್ ಆಫೀಸ್, ವಿ ಜಸ್ಟ್ ನೀಡ್ ಟು ಚೆಕ್ ಅ ಕಪಲ್ ಆಫ್ ಥಿಂಗ್ಸ್. ಅದಕ್ಕೆ ಏನ್ ಹೇಳ್ತಾಳ, ಓಕೆ ನೀವು ಮನೆಗೆ ಹೋಗೋಕ್ಕಿಂತ ಮುಂಚೆ ಲಾಗೌಟ್ ಆಗೋದನ್ನ ನೆನ್ಪು ಮಾಡ್ಬೇಡ್ರಿ. ಯಾಕಂದ್ರೆ ಬಹಳಷ್ಟು ಮಂದಿ ನಾವೇನ್ ಮಾಡ್ತೀವಿ, ನಮ್ಮ ಅಕೌಂಟ್ಸ್ ಲಾಗಿನ್ ಆದ್ವಿ ಅಂತಂದ್ರ
ಪ್ರತಿ ಸರಿನೂ ಲಾಗೌಟ್ ಆಗಂಗಿಲ್ಲ, ಅವು ಲಾಗಿನ್ ಆಗಿದ್ದು ಹಾಗೆ ಓಪನ್ ಇರ್ತಾವೆ. ಆ ಪ್ರಾಕ್ಟೀಸ್ ಇವನ್ ಇನ್ನೊಬ್ರು ಸಿಸ್ಟಮ್ ಅನ್ನ ಯೂಸ್ ಮಾಡ್ಬೇಕಾದ್ರೂ ಕಂಟಿನ್ಯೂ ಮಾಡ್ತೇವೆ. ಸೊ ವೆನ್ ಎವರ್ ಯು ಸೈನ್ ಇನ್ ಎನಿಥಿಂಗ್, ನಿಮ್ ಜಿಮೇಲ್ ಇರ್ಲಿ, ಬ್ಯಾಂಕ್ ಅಕೌಂಟ್, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರ್ಲಿ, ಎಲ್ಲೇ ಇರ್ಲಿ, ಲಾಗಿನ್ ಆಗಿರಿ ಅಂತಂದ್ರೆ ಲಾಗೌಟ್, ಸೈನ್ ಔಟ್ ಆಗೋ ಪ್ರಾಕ್ಟೀಸ್ ನ ಇಟ್ಕೊಂಡಿರಿ. ಅದಕ್ಕೆ ಹೇಳ್ತಾ ಅಂದ್ರೆ ಇವೆಲ್ಲ ಈ ರೀತಿಯಾಗಿ ಮಾತಾಡಿ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಅಂದ್ರೆ ವಿ ಕೇರ್ ಫಾರ್ ಯು. ನೀವು ಲಾಗೌಟ್ ಆಗೋದನ್ನ ನೆನ್ಪಾಡ್ಬೇಡ್ರಿ, ಯಾಕಂದ್ರೆ ಟ್ರಾನ್ಸ್ಫರ್ಸ್ ಆಗ್ತಿರ್ತಾವು, ಅವಾಗ ಏನಾದ್ರೂ ಡೇಟಾ ಲಾಸ್ ಆಗ್ಬೋದು. ದಟ್ ಮೀನ್ಸ್ ಶಿ ಈಸ್ ಪ್ರಿಟೆಂಡಿಂಗ್ ಆಸ್ ಇಫ್ ಶಿ ಕೇರ್ಸ್ ಫಾರ್ ಯು. ಅದರಿಂದ ನಿಮ್ಮನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ. ಓಕೆ ಮಿಸ್ಟರ್ ಜೋಶಿ, ಅಷ್ಟು ಹೇಳಿ ಮುಂದಕ್ಕೆ ಏನ್ ಕೇಳ್ತಾ, ವಾಟ್ ಈಸ್ ಯುವರ್ ಯೂಸರ್ ನೇಮ್, ರೈಟ್? ಸ್ವಲ್ಪ ಕಾಳಜಿ ತೋರಿಸಿ ತನ್ನ ಕೆಲಸನ ಶುರು ಮಾಡಿದ್ದು. ವಾಟ್ ಈಸ್ ಯುವರ್ ನೇಮ್? ಶಿಲಾಸ್, ವಾಟ್ ಈಸ್ ಯುವರ್ ಯೂಸರ್ ಐ ಡಿ? ಮಿಸ್ಟರ್ ಜೋಶಿ, ಯೂಸರ್ ನೇಮ್ ಈಸ್ ಪಿ ಜೋಶಿ. ನನ್ ಆಫ್ ಮೈ ಫೈಲ್ಸ್ ವಿಲ್ ಬಿ ಲಾಸ್ಟ್ ಇನ್ ದ ಮೂವ್, ರೈಟ್? ಅವ ಹೆಸರು ಹೇಳ್ದ, ಅದ್ರ ಜೊತೆಗೆ ಅವ ತಂದ ವಿಚಾರ ಮಾಡ್ಲಿಕ್ಕತ್ತಾನ, ಏನು ಫೈಲ್ಸ್ ಅದು ಕಳಂಗಿಲ್ಲಲ್ಲ ಅಂತ ಕೇಳ್ತಾನ. Then caller, no sir, but we will have to check your account to ensure the same. What is the password? ಅವ ಡೌಟ್ ಕೇಳಿದ ತಕ್ಷಣ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡ್ಲಕ್ಕಿ, ಏನು ಕಳೆಯಂಗಿಲ್ಲಲ್ಲ ಅಂದ್ಕೂಳೆ ಕಳೆದಾವೋ ಇಲ್ಲೋ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ, ಹಂಗೇನ್ರಿ ಆಗಿದ್ರೆ ಮತ್ತೊಳ್ ನಿಮ್ಗೆ ರಿಸ್ಟೋರ್ ಮಾಡಿ ಕೊಡ್ತೇವಿ ಅಂತ ಹೇಳಿ ನಿಮ್ ಪಾಸ್ವರ್ಡ್ ಅನ್ನು ಹೇಳ್ಬಿಡ್ರಿ ಅಂದ್ರೆ ನಾವು ಚೆಕ್ ಮಾಡ್ತೀವಿ ಅಂತ ಹೇಳ್ತಾ. And what that person will do, my password is ABCD 1965, all characters in uppercase. What he did, he gave his username along with the password. ಇವೆರಡು ಸಿಕ್ಕ ಮೇಲೆ ನಿಮ್ಮ ಅಕೌಂಟ್ ಅನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಮತ್ತೇನು ಎಫರ್ಟ್ ಬೇಕಾಗೇ ಇಲ್ಲ. Then caller, okay Mr. Joshi, thank you for cooperation, we will ensure that all the files are there. Mr. Joshi, thank you, bye. ಮತ್ತಾಕಿನೂ ಹೇಳ್ತಾ ಬಾಯ್, ಹ್ಯಾವ್ ಅ ನೈಸ್ ಡೇ ಅಂತ. ಮುಂಜಾನೆ ಹೇಳೋದ್ರೊಳಗೆ ಅವನ ಅಕೌಂಟ್ನಾಗ ಏನು ಇರಂಗಿಲ್ಲ, ಯಾಕಂದ್ರೆ ಲಾಗಿನ್ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನ ಯಾರೋ ಅನ್ನೋನ್ ಪರ್ಸನ್ ಚಂದಂಗೆ ಮಾತಾಡೋ ಹುಡುಗಿ ಕೊಟ್ಬಿಟ್ಟಾನ, ಆಕಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗಿರ್ತಾನ. ದಿಸ್ ಈಸ್ ವಾಟ್ ಈಸ್ social engineering is, right? So there are certain ways of doing this task manually or using the network, and how this is carried. Human based social engineering, computer based social engineering ಯಾವ ರೀತಿ ಆಗ್ತೈತಿ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ನಾಗ ಹೇಳ್ತೀನಿ. I hope it's clear. All the three phases: reconnaissance, scanning and scrutinizing, and launching the attack. And after that we studied the introduction about social engineering. Any doubts? If you have any doubts, raise your hand. Your attendance ba kadme ada. If you have any doubts, please raise your hands. If you have any doubts, raise your hands. Yes, Mallikarjun Sajjan, what is your doubt? Mallikarjun, your doubt? Can you hear me, Mallikarjun Sajjan? What is your doubt? Ma'am, call ಮಾಡ್ತೀನಿ ಮ್ಯಾಮ್. ಕಾಲ್ ಮಾಡಿ ಕೇಳ್ತೀನಿ. ಫೋನ್ ಮಾಡಿ ಕೇಳ್ತೀಯಾ? ಹಾ ರೀ. Any other doubts? ಮತ್ತೆ ಯಾರಿಗಾರ ಏನ್ರೆ ಡೌಟ್ಸು?